ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆಪಿಯ ರವಿಕುಮಾರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರೇ, ಆರಂಭದಿಂದಲೂ ನೀವು ಇದನ್ನೇ ಹೇಳ್ಕೊಂಡು ಬಂದಿದ್ರಿ ದಟ್ ಚುನಾವಣೆಗೆ ಇದೇ ಹಣ ಬಳಕೆ ಆಗಿದೆ ಬಳ್ಳಾರಿಯಲ್ಲಿ ಅಂತ. ಅದು ಇಡಿ ತನಿಖೆಯಲ್ಲೂ ಕೂಡ ಬಯಲಾಯಿತು. ಅಲ್ಲಿಗೆ ನೀವು ಹೇಳಿದ್ದು ಕೂಡ ಸತ್ಯ ಅನ್ನೋದಾಗಿದೆ. ಯಾಕಂದ್ರೆ ಇಡಿ ಹತ್ರನೂ ಪೂರಕವಾದಂತಹ ದಾಖಲೆಗಳನ್ನ ಇಟ್ಕೊಂಡು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಶಾಸಕ ಸಂಸದರಿಗೆ. ನೋಡಿ, ನಾವು ಈ ಹಿಂದೆನೂ ಹೇಳಿದ್ವಿ, ಬಳ್ಳಾರಿ ಚುನಾವಣೆಗೆ ಈ ಹಣ ಬಳಕೆಯಾಗಿದೆ. 19 ಕೋಟಿನೋ, ನನಗೆ ಎಕ್ಸಾಕ್ಟ್ ನೆನಪಿರ್ತಕ್ಕಂಥದ್ದು 19 ಕೋಟಿನೋ 21 ಕೋಟಿನೋ ಹಣ ಬಳಕೆಯಾಗಿತ್ತು. 20 ಕೋಟಿ 19 ಲಕ್ಷ. ಹೌದು, ಎಸ್, ಅಷ್ಟು ಹಣ ಬಳಕೆಯಾಗಿತ್ತು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನ ಮಂತ್ರಿ ನಾಗೇಂದ್ರ ಅವರಿಗೆ ನಾವು ಹೇಳಿದ್ವಿ. ಅದೇ ತರ ಬೇರೆ ಬೇರೆದೂ ಬಳಕೆ ಆಗಿದೆ. ಈಗ ಉದಾಹರಣೆಗೆ ಈಗ ನಾರಾ ಭರತ್ ರೆಡ್ಡಿ ಬಗ್ಗೆ ಬರ್ತಾ ಇದೆ, ಕಂಪ್ಲಿ ಶಾಸಕ ಗಣೇಶ್ ಅವ್ರ ಬಗ್ಗೆ ಬರ್ತಾ ಇದೆ. ನನಗನ್ಸುತ್ತೆ ಬಳ್ಳಾರಿ ಎಂಟೈರ್ ಜಿಲ್ಲೆ, ಆಮೇಲೆ ಈವನ್ ಪಕ್ಕದ ಜಿಲ್ಲೆನಲ್ಲೂ ಕೂಡ, ವಿಜಯನಗರ ಜಿಲ್ಲೆನಲ್ಲೂ ಕೂಡ, ರಾಯಚೂರು ಜಿಲ್ಲೆನಲ್ಲೂ ಕೂಡ, ರಾಯಚೂರು ಗ್ರಾಮೀಣ ಶಾಸಕ ಏನು ಇದ್ದಾರೆ ಅವರು ಮಹಾಶ್ರೀ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಡಿ ರೇಡ್ ಏನಾಗಿದೆ ಇದರಲ್ಲಿ ಖಂಡಿತ ನನಗನ್ಸುತ್ತೆ ಸಿಕ್ ಬೀಳ್ತಾರೆ. ಅಂದ್ರೆ ಇವರೆಲ್ರಿಗೂ ಹೋಗಿದೆ ಅಂತ? ಹೋಗಿದೆ, ಖಂಡಿತ ಹೋಗಿದೆ. ಯಾಕಂದ್ರೆ ಈ ತುಕಾರಾಮ್ ಮೇಲೆ ಆರೋಪ ಮಾಡಿದ್ದಾಗಿತ್ತು ಲೋಕಸಭೆ ಚುನಾವಣೆ ಟೈಮ್ ಅಲ್ಲಿ. ಬಟ್ ಇವರೆಲ್ಲರ ಮೇಲೆ ಈಗ ರೇಡ್ ಆಗಿದೆ, ಭರತ್ ರೆಡ್ಡಿ, ಕಂಪ್ಲಿ ಗಣೇಶ್, ಇದನ್ನ ಹೊರತುಪಡಿಸಿದಂತೆ ಇನ್ನು ಕೆಲವರು ಇದಾರೆ ಲಿಸ್ಟ್ ಅಲ್ಲಿ ಅಂತಿದ್ದೀರಿ? ಖಂಡಿತ ಇದ್ದಾರೆ. ಇದು ಹೊರಗಡೆ ಬಂದೇ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಇಡೀ ರೈಡ್ ನಡೆದಿರ್ಬೇಕು ಅಂತ ನನಗನ್ಸುತ್ತೆ. ಯಾಕೆಂತ ಹೇಳಿದ್ರೆ ಡೌಟ್ ಇಲ್ದೇನೆ, ಸಂಶಯ ಇಲ್ದೇನೆ, ಅವ್ರ ಬಗ್ಗೆ ಅನುಮಾನಗಳಿಲ್ದೇನೆ ರೈಡ್ ಮಾಡೋದಿಲ್ಲ ಇಡಿ. ನನ್ ಮನೆ ಮೇಲೆ ಯಾಕೆ ರೈಡ್ ಮಾಡುತ್ತೆ, ನಿಮ್ ಮನೆ ಮೇಲೆ ಯಾಕೆ ರೈಡ್ ಮಾಡುತ್ತೆ? ಯಾರ ಮೇಲೆ ಡೌಟ್ ಇದೆ ಅವ್ರ ಮನೆ ಮೇಲೆ ರೈಡ್ಗಳಾಗತ್ತೆ. ಆ ಹಿನ್ನೆಲೆಯಲ್ಲಿ ಈ ರೈಡ್ ಸಕ್ಸಸ್ ಆಗತ್ತೆ ಅಂತ ನಾನು ಅನ್ಕೊಳ್ತೇನೆ. ಈ ಸರ್ಕಾರಕ್ಕೆ ಮತ್ತೊಂದು ಕಂಟಕ ಎದುರಿಗೆ ಬರುತ್ತೆ. ಅಲ್ಲ, ಈಗ ನಾಗೇಂದ್ರ SIT ಕ್ಲೀನ್ ಚಿಟ್ ಕೊಡ್ತು, ನಾಗೇಂದ್ರ ಅವ್ರು ರಿಲೀಫ್ ಆಗಿದ್ರು. SIT ಯಾರ ಕೈಯಲ್ಲಿದೆ? SIT ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ. ತಮಗೆ ಬೇಕಾಗಿರ್ತಕ್ಕಂಥವ್ರನ್ನ ತನಿಖೆಗೆ ಹಾಕ್ಬಿಟ್ಟು ಅವರಿಗೆ ಕ್ಲೀನ್ ಚೀಟ್ ಕೊಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಇಡಿ ಬಹಳ ಸ್ವತಂತ್ರವಾಗಿ ಯಾರಿಗೂ ಕೂಡ ಇದ್ರೊಳಗೆ ಅಷ್ಟು ಸುಲಭವಾಗಿ ಬಚಾವಾಗೋದಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನಿಂತು ತಡೆದು ಅವ್ರನ್ನ ರೈಡ್ ಮಾಡಿ ಆ ಬಲೆಗೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಇಡಿ ಮಾಡ್ತಾ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯ ಈ ಒಂದು ಕಳ್ಳ ಖದೀಮರು ಏನಿದ್ದಾರೆ ಇದರಿಂದ ಮುಕ್ತವಾಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.